ಯೂಟ್ಯೂಬ್ ಚಾನಲ್ ನೋಡಿ ಕೋಳಿ ಫಾರಂ ಮಾಡ್ತಾರಲ್ಲ, ಅವ್ರ ಕಂಡ್ರೆ ನನ್ಗೆ ಬಲ್ ಬೇಜಾರ ಇದೆ. ಅವ್ರ ಫಾರಂಗೆ ಉದಾಸೀನ ನಾಯಿ ನುಗ್ಬಿಡ್ತು. ಎಲ್ಲಿ ಯಾಕೆ ಸಾಯ್ತಾ ಇದಾವು ಅವ್ರು ಸೂಪರ್ವೈಸರ್ ಬರ್ತಾರೆ, ಅಲ್ಲಿ ಮಾಹಿತಿ ತಗೋಬೇಕು. ಬಟ್ ಅವರು ನಾವು ಎಲ್ಲವೂ ಸೇರಿ ಮಾಡ್ದಾಗ್ಲೂ ಫೇಲ್ ಆಗದೆ. ಕೋಳಿ ಫಾರಂ ಮಾಲೀಕರು ಉದಾಸೀನನು ಮಾಡವ್ರೆ, ಉದಾಸೀನನು ಮಾಡ್ತಾರೆ. ಬರ್ತದ ಬಿಡ್ಲಾ ನೋಡೋಣ. ಹೌದೌದು, ನಾನು ಈಗ ಓದ್ ಬ್ಯಾಚ್ ಅಲ್ಲಿ ಒಂದ್ಸರಿ ತಕ್ಕಡಿಲೆ ಮೋಸ ಹೋಗಿದ್ದೀನಿ. ಈಗ ಬೇರೆ ಬಂಡವಾಳ ಆಗ್ತೀವಲ್ವೇ, ಈಗ ಬಾಳೆ ಆಗ್ತೀವಿ, ಲಾಸ್ ಆಗೋಯ್ತು. ಈ ವರ್ಷ ಎಲ್ಲ ಎಕ್ಕುಟ್ಟೋದ್ರು ರೈತರು. ಮೀಟಿಂಗು, ನಿಮ್ ಕೋಳಿ ಫಾರಂ ಯಾಕೆ ಲಾಸ್ ಆಯ್ತು, ಎಲ್ಲಿ ಎಡಗದ್ರಿ? 2 ವರ್ಷ ಜಳ್ಳು ರೇಟು 9,000 ರೂಪಾಯಿಗೆ ತಂದು ಕೆಡ್ಬಿಡೋರು. ಈಗ ಅದೇ ಜಳ್ಳಿಗೆ ನಾವು 20,000 ರೂಪಾಯಿ ಕೊಡ್ಬೇಕು. ಕೋಳಿ ಫಾರ್ಮ್ ಅಲ್ಲಿ ತಿಂಗಳಿಗೆ ಇಲ್ಲ ವರ್ಷಕ್ಕೆ ಎಷ್ಟು ದುಡಿಬಹುದು? ಒಂದು ನೀವು ಅಂದಾಜು ಪ್ರಕಾರ ಒಂದು ನಂಬರ್ಸ್ ಹೇಳ್ಬೋದು ಎಷ್ಟು? ಅಲ್ಲಿ ಇಲ್ಲಿ ಹೋಗೋ ಬದಲು ಒಂದು ಕೋಳಿ ಫಾರಂ ಬಂಡವಾಳ ಹಾಕೊಳ್ಳೋಣ, ಅದ್ರಲ್ಲಿ ಆದಾಯ ನೋಡೋಣ, ನಿರೀಕ್ಷೆ ಪಡೋಣ ಅನ್ಕೊಂಡು ಕೋಳಿ ಫಾರಂ ಮಾಡೋದೇ ದುಡ್ಡು ಮಾಡೋದು. ಸರ್ ನಮಸ್ಕಾರ. ಸರ್ ನಮಸ್ಕಾರ ಹೇಳಿ. ಸರ್ ಈಗ ಫಸ್ಟ್ ಈಗ ನಿಮ್ ಇಂಟ್ರಡಕ್ಷನ್ ಕೊಡಿ. ನೀವು ಯಾವ ಊರು, ಏನು, ನೀವು ಕೋಳಿ ಫಾರ್ಮ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಕೋಳಿ ಫಾರ್ಮ್ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಮಾಹಿತಿ ಗೊತ್ತಿದ್ರೆ ಏನು ಗೊತ್ತು ಅಂತ ಕಂಪ್ಲೀಟ್ ಆಗಿ ಒಂದು ಸ್ಟಾರ್ಟಿಂಗ್ ಇಂದ ಹೇಳ್ಬಿಡೋಣ. ಫಸ್ಟ್ ನಿಮ್ ಇಂಟ್ರಡಕ್ಷನ್ ಕೊಟ್ಬಿಡಿ ಸರ್. ಸರ್ ನನ್ನ ಹೆಸರು ಶಿವಣ್ಣ ಅಂತ. ಓಕೆ. ಸುಳ್ಳೇರಿ. ಓಕೆ. ಪ್ರಗತಿಪರ ರೈತ ನಾನು. ಓಕೆ. ಆಲ್ಮೋಸ್ಟ್ ಅಲ್ಲೂ ಹಿಂದಿಂದ ವ್ಯವಸಾಯ ಮಾಡ್ಕೊಂಡೇ ಬಂದಂತ ಕುಟುಂಬ ಇದು. ಹಂಗಾಗಿ ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಹೋಗೋ ಬದಲು ಒಂದು ಕೋಳಿ ಫಾರಂ ಬಂಡವಾಳ ಹಾಕೊಳ್ಳೋಣ, ಅದ್ರಲ್ಲಿ ಆದಾಯ ನೋಡೋಣ, ನಿರೀಕ್ಷೆ ಪಡೋಣ ಅನ್ಕೊಂಡು ಕೋಳಿ ಫಾರಂ ಬಂಡವಾಳ ಹಾಕಿ ಈಗ ಅದ್ರಲ್ಲೇ ಒಂದಷ್ಟು ಆದಾಯನೂ ಮಾಡ್ತಾವೆ, ಒಂದು ನಷ್ಟನೂ ಅನುಭವಿಸ್ತೇವೆ. ಹೌದಾ ಸರ್? ಸೊ ನೀವು ಯಾವ ಊರು ಸರ್? ನೀವು ನಮ್ಮ ಸ್ವಂತ ಊರು ಸುಳ್ಳೇರಿ. ಸುಳ್ಳೇರಿ, ಚನ್ನಪಟ್ಟಣ ತಾಲೂಕು ನಾನು. ಓಕೆ ಸರ್. ಈಗ ಸರ್ ಎಷ್ಟು ವರ್ಷದಿಂದ ನೀವು ಕೋಳಿ ಫಾರ್ಮ್ ಮಾಡ್ತಾ ಇದ್ದೀರಾ? ಸರ್ ಈಗ ನಾವು ಕೋಳಿ ಫಾರಂ 2018-19 ಸ್ಟಾರ್ಟ್ ಮಾಡ್ದ. ಓಕೆ. ಈಗ ಆಲ್ಮೋಸ್ಟ್ ಹತ್ರ ಒಂದು 7-8 ವರ್ಷ ಆಯ್ತು. 5-6 ವರ್ಷ ಆಗದ. 6 ವರ್ಷ ಆಯ್ತು. ಓಕೆ. ಅದ್ರಲ್ಲಿ ನಾವು ಆದಾಯನೂ ಕಂಡಿದ್ದೀವಿ, ನಷ್ಟನೂ ಕಂಡಿದ್ದೀವಿ. ಇಲ್ಲಿ ಕೋಳಿ ಫಾರಂ ಮಾಡೋಕೆ ಬಂಡವಾಳ ಹಾಕುವಂತ ರೈತರ ನನಗಿಂತ ಯಥೇಚ್ಛವಾಗಿ ಬಂಡವಾಳ ಹಾಕಿ ಅದ್ರಲ್ಲಿ ಆದಾಯ ತೆಗಿಯೋ ನಿರೀಕ್ಷೆ ಇಟ್ಕೊಂಡವ್ರೆ. ಬಂಡವಾಳ ಎಷ್ಟು ಬೇಕಾದ್ರೂ ಹಾಕ್ತಾರೆ. ನಮ್ದೆಲ್ದನೇ ಇನ್ನೂ ಮಿಕ್ಮೀರ್ ಬಂಡವಾಳ ಹಾಕ್ತಾರೆ. ಅದ್ರಲ್ಲಿ ಕೋಳಿ ಫಾರಂಗೆ ಬಂಡವಾಳ ಹಾಕುವಂತ ರೈತ ಮಕ್ಕಳು, ರೈತ ಕುಟುಂಬ ಒಂದಷ್ಟು ಅನುಭವ ಬೇಕು. ಆಯ್ತು, ಅನುಭವ ಅದಕ್ಕೇನು ಟ್ರೈನಿಂಗು ಕೊಡ್ತಾರೆ ಸರ್ಕಾರದ ಕಡೆಯಿಂದ. ಆಯ್ತು, ನಮ್ದೇ ಆದಂತ ಟ್ರೈನಿಂಗ್ ಎಲ್ಲಿ ಮಾಡಿದ್ರು ಒಂದಷ್ಟು ಪ್ರಾಮಾಣಿಕತೆ ಇರಬೇಕು. ಇಲ್ಲಿ ಕೋಳಿ ಫಾರಂಗೆ ಕಂಪ್ನಿಯವ್ರು ಕೊಡ್ತಾರೆ ನಮ್ಗೆ ಕೋಳಿ ಎಲ್ಲಾ ಸವಲತ್ತನ್ನು ಕಂಪ್ನಿಯವ್ರು ಕೊಡ್ತಾರೆ. ಎಷ್ಟು ಸಾವಿರ ಕೋಳಿಗಳು ಸಾಕ ಸರ್? ಈಗ ನಾವು 7,200 ನಮ್ಮ ಕೋಳಿ ಫಾರಂ ಫ್ಯಾಕ್ಟ್ರಿ ಈಗ ಫಾರಂ ಇರುದು. 7,200 ಕೊಡ್ತಾರೆ ಅವರು. ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಕೊಡ್ತಾರೆ. ನಾವು 18ರಲ್ಲಿ ಕೋಳಿ ಫಾರಂ ಮಾಡಿ ಸ್ಟಾರ್ಟ್ ಮಾಡಿದಾಗ ನಾನು ಸತ್ಯ ಹೇಳ್ತಾ ಇದ್ದೀನಿ ಸರ್, ಇದ್ರಲ್ಲಿ ಸುಳ್ಳು ಪಳ್ಳು ಇಲ್ಲ. 18, 19, 20 ಗಂಟ ನಮಗೆ ಆದಾಯ ಅನ್ಕೊಂಡಿದ್ಕಿಂತ ಒಂದ್ ಹೆಜ್ಜೆ ಮುಂದೆ ಬಂತು. ಒಂದ್ ಹೆಜ್ಜೆ ಮುಂದೆನೆ ಬಂದು ಕೋಳಿ ಫಾರಂ ಅಲ್ಲಿ ಆದಾಯ ಇತ್ತು. ಅದೇ ಖುಷಿ ಪಟ್ಟು ಸಂತೋಷನೂ ಆಯ್ತು ನಮ್ಗೆ. ಈ 20-21ರಿಂದ ಈಚೆಗೆ ನಮ್ಗೆ ಒಂದಷ್ಟು ಆದಾಯ ಕಮ್ಮಿನೇ ಆಯ್ತು. ಕೋಳಿ ಫಾರಂ ಮಾಡೋದೇ ದುಡ್ಡು ಮಾಡೋಕೆ. ಕೋಳಿ ಫಾರಂ ಮಾಡುವಂತ ರೈತ ಮಕ್ಕಳುಗಳು ಆ ಯಪ್ಪನಿಗೆ, ಆ ಕುಟುಂಬಕ್ಕೆ 1-2-3 ಎಕರೆ ಜಮೀನಿದ್ರೆ ಒಂದ್ ಹೆಜ್ಜೆ ಡಬಲ್ ಹೆಜ್ಜೆ ಆದಾಯ ಮಾಡ್ಕೋಬಹುದು. ಏನಕ್ಕೆ ಅಂತ ಕೇಳಿ ಹೇಳ್ತೀನಿ ನಾನು. ಏನಕ್ಕೆ ಅಂದ್ರೆ ಆ ಕೋಳಿ ಗೊಬ್ಬರ ಅದಲ್ಲ, ಆ ಕೋಳಿ ಗೊಬ್ಬರನ ವ್ಯವಸಾಯಕ್ಕೆ ಬಳಸ್ಕೊಂಡಾಗ ನಾನು ಅದೇ ಇಲ್ಲಿವರೆಗೂ ನಾನು ಗೊಬ್ಬರ ಮಾರ್ಲೇ ಇಲ್ಲ. ನನ್ನ ಜಮೀನ್ಗೆ ಹಾಕ್ಸ್ಕೊಂಡಿದ್ದೀನಿ. ನಂದೇ ಆದಂತ ವ್ಯವಸಾಯ, ಸ್ವತಃ ಬೆಳಿತೀನಿ, ಟೊಮೊಟೊ ಬೆಳಿತೀನಿ. ಈಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೆ ಒಂದು 1/2 ಎಕರೆಗೆ. ಈ ಮೂಮೆಂಟ್ ನಲ್ಲಿ ನಮ್ಗೆ ಅಲ್ಲೂ ಆದಾಯನ ನಿರೀಕ್ಷೆ ಪಡ್ಬೋದು ಗೊಬ್ಬರದಿಂದ. ಆಮೇಲೆ ಈಗ ರಾಸಾಯನಿಕ ಗೊಬ್ಬರಗಳಿಗಿಂತ ಯಥೇಚ್ಛವಾಗಿ ರೈತ ಕೊಟ್ಟಿಗೆ ಗೊಬ್ಬರ ಹಾಕಿದ್ರು ಹೆಚ್ಚಿನ ಆದಾಯ ಪಡಿಬಹುದು ಅನ್ನೋದಕ್ಕಿಂತ ಇದ್ರಲ್ಲೂ ಹೆಚ್ಚಿನ ಆದಾಯ ಪಡ್ಕೋಬಹುದು. ಯಾತ್ರಿಂದ ಕೋಳಿ ಗೊಬ್ಬರದಿಂದಾನೇ ಆದಾಯ ಪಡ್ಕೋಬಹುದು. ಕೋಳಿ ಫಾರಂ ಇಲ್ಲಿ ಒಂದ್ಸಲ ಲಾಸ್ ಆಗ್ಬೋದು, ಇಲ್ಲ ಅಂತಲ್ಲ. ಇದನ್ನ ಅಳವಡಿಸ್ಕೊಂಡಾಗ ಅಂದ್ರೆ 2 ಆದಾಯ, 2 in 1 ಆದಾಯ ಆಯ್ತದೆ. ಫಸ್ಟ್ ಇಲ್ಲಿ ಗೊಬ್ಬರದಿಂದ ಎಷ್ಟು ಆದಾಯ ಬರ್ತದೆ ಅಂತಂದ್ರೆ ನಾವು ಕೋಳಿ ಫಾರಂ ಮೇಲೆ ಜಾಸ್ತಿ ನಿರೀಕ್ಷೆ ಪಡಬಾರ್ದು. ಒಪ್ಕೊಳ್ತೇನೆ. ಯಾಕೆ ಅಂತಂದ್ರೆ ಕೋಳಿ ಫಾರಂ ಒಂದೊಂದ್ಸರಿ ಲಾಸ್ ಆಗೋಯ್ತದೆ. ಇಲ್ಲಿ ಮೂಲ ಕಾರಣ ಹಂಗಂತ ಹೊಂಟಾಗ ನಾವು ಕಂಪ್ನಿಯವರು ತಾವಿಂದು ಏಟ್ ತಿಂತಾನೆ ಇರ್ತೀವಿ. ಕಂಪ್ನಿಯವರು ನಮ್ಮ ಹಿಡಿತದಲ್ಲಿ ಇಲ್ಲ ಒಂದು. ಬಟ್ ಅವ್ರಿಗೆ ಕಂಪ್ನಿಯವ್ರಿಗೆ ನಾವು ಬೇಕು, ನಾವು ಬಂಡವಾಳ ಹಾಕಿರ್ತೀವಿ. ನಾವು ಖಾಸಗಿಗೆ ಸ್ವಂತ ಬಂಡವಾಳ ಹಾಕಿ ಎಲ್ಲ ಮರಿ ತಂದು ಮಾಡ್ಕೋಕ್ ಹೋಗುದಿಲ್ಲ. ಬಟ್ ಅಂತವ್ರು ಅವರೇ, ಸ್ವಂತ ಮಾಡೋರು ಅವ್ರೆ. ಬಟ್ ಕಂಪ್ನಿಯವ್ರಿಗೆ ನಾವು ಬೇಕು, ಅವರು ಬೇಕು. ಇಲ್ಲಿ ಇಬ್ರಿಗೂ ವಿಶ್ವಾಸ ಇರ್ಬೇಕು. ಬಟ್ ಅವರು ಬಂಡವಾಳ ಹಾಕಿರ್ತಾರೆ, ಬಟ್ ನಾವು ಬಂಡವಾಳ ಹಾಕಿರ್ತೀವಿ. ಈ ವಿಶ್ವಾಸದಲ್ಲಿ ಮಾಡ್ಕೊಂಡು ಆದಾಯ ಮಾಡೋದ್ರಲ್ಲಿ ಏನ್ ತೊಂದ್ರೆ ಇಲ್ಲ ಸರ್. ಈಗ ಸರ್ ಇದೆಲ್ಲ ಓಕೆ. ಈಗ ಕೋಳಿ ಫಾರ್ಮ್ ಅಲ್ಲಿ
ತಿಂಗಳಿಗೆ ಇಲ್ಲ ವರ್ಷಕ್ಕೆ ಎಷ್ಟು ದುಡಿಬಹುದು ನೀವು ಅಂದಾಜು ಪ್ರಕಾರ ಒಂದು ನಂಬರ್ಸ್ ಹೇಳ್ಬೋದು ಸರ್, ಎಷ್ಟು ದುಡಿಬಹುದು ಅಂತ ವರ್ಷಕ್ಕೆ? ಸರ್ ಈಗ ಒಂದ್ ವರ್ಷಕ್ಕೆ 5 ಬ್ಯಾಚ್ ಬೆಳಿಬಹುದು. ಈಗ ಹಿಂದೆ ಜಾಸ್ತಿ 80-90 ಬತ್ತಿತ್ತು. 1 ಲಕ್ಷದ ಮೇಲವರೆಗೂ ಮಾಡ್ಬೋದಾ? 1 ಲಕ್ಷದ ಹತ್ರ ರೀಚ್ ಮಾಡ್ತಾ ಇದ್ದೋ ನಾವು. ಈಗ ಏನಕ್ಕೆ ಅಂತಂದ್ರೆ ಈಗ ನಾವು 2 ವರ್ಷ ಜಳ್ಳು ರೇಟು 9,000 ರೂಪಾಯಿಗೆ ತಂದು ಕೆಡ್ಬಿಡೋರು. ಈಗ ಅದೇ ಜಳ್ಳಿಗೆ ನಾವು 20,000 ರೂಪಾಯಿ ಕೊಡ್ಬೇಕು. 20,000 ರೂಪಾಯಿ ಕೊಟ್ರೆ ಆಗುದು. ಆಮೇಲೆ ನಂತರ ಅವತ್ತು 30 ಲೀಟರ್ ಕ್ಯಾನ್ ಕೋಳಿಗೆ ಕುಡಿಸುವಂತ ಟಾಣಿಕ್ 1,500-1,600 ಕಿತ್ತು. ಇದು 2,500 ರೂಪಾಯಿ. ಎಲ್ಲ ಟೋಟಲಿ ಎಲ್ಲ ಮೆಡಿಸಿನ್ ಜಾಸ್ತಿ ಆಯ್ತು. ಈಗ ಕರೆಂಟ್ ಚಾರ್ಜ್ ನಮ್ಗೆ ಫಸ್ಟ್ ನಮ್ಗೆ 3,000-4,000 ಬತ್ತಾಯ್ತು. ಈಗ ನಮ್ಗೆ 6,000-7,000 ಬರ್ತದೆ. ಇಲ್ಲಿ ಕೂಲಿ ಕಾರ್ಮಿಕರು ತಗೊಂಡಾಗ ಅದು ನಮ್ಗೆ ಲಂಸಮ್ ಹೊಡೆತ ಬೀಳ್ತಾನೆ ಇದೆ. ಇಲ್ಲಿ ಇದೆಲ್ಲವೂ ಆದಾಯಕ್ಕೆ ಒಂದ್ ಸ್ವಲ್ಪ ಕಮ್ಮಿ ಆಯ್ತು. ಸೊ ವರ್ಷಕ್ಕೊಂದು 6 ಬ್ಯಾಚ್ 5 ಬ್ಯಾಚ್ ಆಲ್ಟರ್ನೇಟ್ ಆಗಿ ವೈಜ್ಞಾನಿಕವಾಗಿ ಅದ್ರಲ್ಲೇ ತೊಡಗಿಸ್ಕೊಂಡು ಬೇರೆ ಆ ರೈತನಿಗೆ ಬೇರೆ ಇನ್ಯಾವುದೋ ಕೆಲಸಗಳಿಲ್ಲ ಅಂತಂದಾಗ 6 ಬ್ಯಾಚ್ ತೆಗಿಬಹುದು. ಬಟ್ ಇಲ್ಲಿ ತೆಗಿಬಹುದು ಅನ್ನೋದ್ಕಿಂತ ನಾವು ಇದಕ್ಕೆ ಬಂಡವಾಳ ಹಾಕಿದ್ರೆ ನಾವು ಅಲ್ಲೆಲ್ಲೋ ಬೆಂಗಳೂರಲ್ಲಿ ಹೋಗಿ ಅವನ್ಯಾವನೋ ಪಿ ಓದ್ತಾನೆ, ಅದ್ಯಾವ್ದೋ ಹೋಮ್ ಗಾರ್ಡ್ಸ್ ಕೆಲಸ ಮಾಡಿಸ್ಕೊಂಡು ಅವನ್ ತಾವ್ ಸಾಲ ಮಾಡಿ ಬದಲು ಇಲ್ಲಿ ಪ್ರಾಮಾಣಿಕವಾಗಿ ನಂಬಿದ್ರೆ ಇಲ್ಲಿ ನಮ್ಮಲ್ಲೇ ನಮ್ಗೆ ಒಂದು ಕಾನ್ಫಿಡೆಂಟ್ ನಂಬಿಕೆ ಬರ್ತದಲ್ವೇ. ಇದು ನಮ್ ಸ್ವಾಭಿಮಾನಕ್ಕೂ ಧಕ್ಕೆ ಬರದು. ಈಗ ಅವ್ರು ಕೊಡುದು 16-12 ಸಾವಿರ ಪಿಪಿ, ಅದು ಹೋಮ್ ಗಾರ್ಡ್ಸ್ ಪಿಪಿ ಓದೋ ಕೆಲಸ, ಅದಕ್ಕೆಲ್ಲ ಹೋಗಬಹುದು. ರೈತ ಅದೇ ಬಂಡವಾಳ ಇರೋರು ಮಸ್ತಾಗವ್ರ ಆ ಕೆಲಸ ಮಾಡಿದ್ರು ಆದಾಯ ಮಾಡ್ಬೋದು. ಒಂದ್ ಆದಾಯ ಮಾಡಬಹುದು ಅಂತ ಹೊರಟಾಗ ಸಾರ್ ಇಲ್ಲಿ ನಮ್ಗೆ ಈ ಕೋಳಿಯಿಂದ ಆದಾಯನ ಯಥೇಚ್ಛಗೂ ಮಾಡೋರು ಅವ್ರೆ. ಬಟ್ ನಮ್ಗೆ ಅನುಭವ ಇಲ್ದೇ ಇರ್ಬೋದು, ಅದ್ರಲ್ಲೂ ಅದೇ. ಈಗ ಕಂಪ್ನಿಯವರೇ ಆಗ್ಬೋದು. ಈಗ ನಮ್ಗೆ ಕೋಳಿ ಫಾರಂ ಮಾಲೀಕರಿಗೆ ಈ ಕೋಳಿ ಮರಿ ಕೊಡುವಂತವ್ರು ನಮ್ಮ ಹಿಡ್ತಕ್ಕೆ ಸಿಕ್ಕುದಿಲ್ಲ. ಅವರು ಅದ್ರಲ್ಲೂ ನಮ್ಗೆ ಏಟ್ ಬೀಳ್ತಾನೆ ಇದೆ. ಅವ್ರು ಕೊಟ್ಟಷ್ಟೇ ರೇಟು, ಕೇಳ್ದಷ್ಟೇ ರೇಟು, ಬಟ್ ನಾವು ಕೇಳಕ್ಕೂ ಆಗುದಿಲ್ಲ. ಬಟ್ ಇಲ್ಲಿ ನಂಬಿಕೆ ಮೇಲೆ ನಡೀತಾ ಇದೆ. ಕೊಡುದು ನಾವು ದಬಾಯಿಸಿ ಕೇಳಿದಾಗ ನಮ್ಗೆ ತೊಂದರೆನೂ ಆಗ್ಬೋದು. ಬಟ್ ಇಲ್ಲಿ ನಮ್ಮ ಈ ಕೋಳಿ ಫಾರಂ ಮಾಲೀಕರು ಬಟ್ಟು ಕಂಪ್ನಿಯವರು, ಕೋಳಿ ಮರಿ ಕೊಡುವಂತ ಕಂಪ್ನಿಯವರು, ಅವ್ರಿಗೂ ನಮಗೂ ಒಂದ್ ತಿಂಗಳಿಗೋ 2 ತಿಂಗಳಿಗೋ ಒಂದು ಮೆಂಬರ್ಶಿಪ್ ಮಾಡ್ಕೊಂಡು ಒಂದು ಮೀಟಿಂಗು, ನಿಮ್ ಕೋಳಿ ಫಾರಂ ಯಾಕೆ ಲಾಸ್ ಆಯ್ತು, ಎಲ್ಲಿ ಎಡಗದ್ರಿ, ಈ ತರ ನಮ್ಮನ್ನ ಸೇರಿಸಿ ಮಾಡ್ಬೇಕು ಅನ್ನೋದು ನನ್ನ ನಿರೀಕ್ಷೆ ಇದೆ. ನಾನು ನಮ್ದೇ ಆದಂತ ಕಂಪ್ನಿಗೂ ಇದನ್ನ ನಾನು ಪ್ರಸ್ತಾಪ ಮಾಡಿದ್ದೀನಿ ಆಗ್ಲೇ. ಓಕೆ, ನೀವೆಲ್ಲ ಕರೆಕ್ಟ್ ಆಗಿ ಹೇಳಿದ್ರ ಸ್ಟಾರ್ಟಿಂಗ್ ಇಂದ. ಸೊ ಜನರಿಗೆ ನನ್ನ ವಿಡಿಯೋ ಮುಖಾಂತರ ಏನ್ ತಿಳಿಸ್ಬೇಕು ಅಂತಂದ್ರೆ, ನಾನು ಈಗ ತುಂಬಾ ಜನರಿಗೆ ಗೊತ್ತಿರಲ್ಲ, ಹೊಸ ಕೈ ಇರ್ತಾರೆ, ಹೊಸ ಜನ ಇರ್ತಾರೆ ಮಾಡೋರು. ಈಗ ಅವರೆಲ್ಲ ಈಗ ಯೂಟ್ಯೂಬ್ ಚಾನಲ್ ತುಂಬಾ ಜನ ತೋರಿಸ್ತಾರೆ, ಟಿವಿ ತೋರಿಸ್ತಾರೆ, ತಿಂಗಳಿಗೆ 1.5 ಲಕ್ಷ 2 ಲಕ್ಷ ಆದಾಯ ಮಾಡ್ಬೋದು ಅಂತ. ಸೊ ಜನರು ಅದನ್ನ ನೋಡ್ಕೊಂಡು ತುದಿಗಾಲಲ್ಲಿ ನಿಂತ್ಕೊಂಡು ಅವರು ಒಂದು ಎಡವು ಬಿಡ್ತಾರೆ ಮುಂದಕ್ಕೆ, ಫಾಸ್ಟ್ ಆಗಿ ಮಾಡ್ಬಿಡೋಣ, ನಾವು ತಿಂಗಳಿಗೆ 1.5 ಲಕ್ಷ ದುಡ್ಡು ಬಿಡ್ಬೋದು, 1 ಲಕ್ಷ ದುಡ್ಡು ಬಿಡ್ಬೋದು. ಸೊ ನನ್ನ ವಿಡಿಯೋ ಮುಖಾಂತರ ಸರ್, ಈ ನಿಮ್ಮ ವಿಡಿಯೋ ಮುಖಾಂತರ ಹೇಳ್ತೀನಿ ಕೇಳಿ. ಫಸ್ಟ್ ಬಂಡವಾಳ ಮಡಿಕೊಂಡಿರ್ತಾನೆ ರೈತರ ಮಕ್ಕಳು ಮಡಿಕೊಂಡಿರ್ತಾರೆ. ಹೌದು. ಆ ಬಂಡವಾಳ ದಿಢೀರ್ನ ನಿರೀಕ್ಷೆ ಪಡ್ತೀವಲ್ಲ, ಆ ಮನಸ್ಥಿತಿ ಇದ್ರೆ ಸಕ್ಸಸ್ ಆಗೋಕ್ ಸಾಧ್ಯವಿಲ್ಲ. ಈಗ ಇಲ್ಲಿ ನಮಗೂ ಅನುಭವ ಬೇಕಲ್ವ, ನಮಗೂ ಮೈಂಡ್ ಬೇಕು. ನಮ್ಗೆ ಅನುಭವ ಇದ್ದಾಗ ನಾವು ಹಾಕಿದ ಬಂಡವಾಳ ತೆಗಿತೀವಿ ಅನ್ನೋ ಕಾನ್ಫಿಡೆಂಟ್ ಇದ್ದೇ ಇರ್ತದಲ್ವೇ. ಅದಕ್ಕೆ ಬಟ್ ಅವ್ರಿಗೆ ಏನ್ ತೊಂದರೆ ಆಗುದಿಲ್ಲ, ದಿಢೀರ್ನ ನಿರೀಕ್ಷೆ ಪಡುವಂಗಿಲ್ಲ. ಹೌದು, ನಿರೀಕ್ಷೆ ಮಾಡಬಾರ್ದು. ಒಂದ್ ನಂಬಿಕೆ ಇಡ್ಬೇಕು. ಈಗ ಬೇರೆ ಬಂಡವಾಳ ಹಾಕ್ತಿವಲ್ವೇ, ಈಗ ಬಾಳೆ ಹಾಕ್ತಿವಿ, ಲಾಸ್ ಆಗೋಯ್ತು. ಈ ವರ್ಷ ಎಲ್ಲ ಕೊಟ್ಟೋದ್ರು ರೈತರು ಲಕ್ಷಾಂತರ ರೂಪಾಯಿ ಕಳ್ಕೊಂಡ್ರು. ಇಲ್ಲಿ ಒಂದ್ ಬೆಳೆ ಮಾತ್ರ ಹೋಯ್ತದೆ, 1-2 ತಿಂಗಳ ಲಾಸ್ ಆಯ್ತದೆ. ಬಟ್ ಇನ್ನೊಂದು 2 ತಿಂಗಳಿಗೆ ಬ್ಯಾಚ್ ಬಂದಾಗ ಅದ್ ಪಿಕಪ್ ಮಾಡ್ಕೋಬಹುದು. ಪೂರಾ ಕೋಳಿ ಫಾರಂ ಮಾಲೀಕ ಪೂರಾ ಮುಳುಗೋಕ್ಕೂ ಅವಕಾಶ ಇಲ್ಲ. ಈಗ ಕೋಳಿ ಫಾರ್ಮ್ ಮಾಡಕ್ಕಿಂತ ಮುಂಚೆ ಯಾವ್ಯಾವ ಪ್ರಿಕಾಷನರಿ ಮೆಜರ್ಸ್ ತಗೋಬೇಕು, ಏನೇನ್ ತಪ್ಪುಗಳು ಮಾಡಬಾರ್ದು, ಈಗ ನನ್ನ ಚಾನಲ್ ಮುಖಾಂತರ ಜನರಿಗೆ ಅದೊಂದೇ ಹೇಳ್ಬೇಕಾಗಿರೋದು. ಯಾವ ತಪ್ಪು ಮಾಡಬಾರ್ದು. ಕೋಳಿ ಫಾರ್ಮ್ ಅಂದ್ರೆ ಈಗ ಜನರು ಏನ್ ಹೇಳ್ತಾರೆ, ಈಗ ಎಷ್ಟೋ ಜನ ಏನ್ ಹೇಳ್ತಾರೆ, ಕೋಳಿ ಫಾರ್ಮ್ ಅಲ್ಲಿ ಇಷ್ಟು ದುಡ್ಡು ಮಾಡ್ಬೋದಪ್ಪ ಅಂತ ಹೇಳ್ಕೊಟ್ಬಿಟ್ಟಿರ್ತಾರೆ. ಆದ್ರೆ ಜನಗಳಿಗೆ ಯಾವ್ದು ಏನ್ ತಪ್ಪು ಮಾಡಬಾರ್ದು, ಯೂಟ್ಯೂಬ್ ಚಾನಲ್ ನೋಡಿ ಕೋಳಿ ಫಾರಂ ಮಾಡ್ತಾರಲ್ಲ, ಅವ್ರ ಕಂಡ್ರೆ ನನ್ಗೆ ಬೇಜಾರ ಇದೆ. ಅದ್ರ ನಾನು ಅದ್ ಒಪ್ಪಲ್ಲ. ನಾನು ಯಾವ್ದೊಂದು ಥಿಯರಿ ಯಾವಕ್ ಆಗೋದೇ ಇಲ್ಲ, ಪ್ರಾಕ್ಟಿಕಲ್ಲೇ ಇರ್ಬೇಕಿಲ್ಲಿ. ಪ್ರಾಕ್ಟಿಕಲ್ಲೇ ಇರ್ಬೇಕು. ಆಮೇಲೆ ಕೋಳಿ ಫಾರಂ ಮಾಡ್ತೀನಿ ಅಂತಂದ್ರೆ ನಾನು ಈ ಕೋಳಿ ಫಾರಂಗೆ ಇವತ್ತೇ ಮ್ಯಾಕ್ಸಿಮಮ್ ಅಂತಂದ್ರೆ ಒಂದ್ 350 ಅಡಿ ಮಾಡ್ಬೇಕು, ಒಂದ್ 15 ಲಕ್ಷ ರೂಪಾಯಿ ಖರ್ಚು ಆಯ್ತದೆ. ಹೋದ್ರೂ ಹೋಯ್ತದೆ ಅನ್ನೋ ನಂಬಿಕೆ ಇರ್ಬೇಕು.
ಯೂಟ್ಯೂಬ್ ಚಾನಲ್ ನೋಡಿ ನಾ ಮಾಡ್ತೀನಿ, ಬಂಡವಾಳ ಹಾಕ್ತೀನಿ, ಅದ್ರಲ್ಲೂ 1.5 ಲಕ್ಷ ನಿರೀಕ್ಷೆ ಪಡ್ತೀನಿ ಅನ್ನೋದಾದ್ರೆ ಇದು ನನಗೇನು ಅದು ಅಂತ ನಿರೀಕ್ಷೆಗಳು ನಾನು ಇಷ್ಟನೂ ಪಡಲ್ಲ. ಅದನ್ನ ನಾನು ನಂಬುವಲ್ಲ. ಇದರಿಂದ ಎಡವು ಬಿಡ್ತಾರೆ ಇದ್ರಲ್ಲಿ ಯೂಟ್ಯೂಬ್ ಚಾನಲ್ ಬೇಕಾದಷ್ಟು ಎಡಗಿ ಆ ಕುಟುಂಬನೇ ಕೆಳಮಟ್ಟ ಹೋಗಿದೆ. ಸೊ ಅದಕ್ಕೆ ಈಗ ನಾವು ನಿಮ್ದೊಂದು ಇಂಟರ್ವ್ಯೂ ಮಾಡಕ್ ಬಂದಿದೀವಿ. ಯಾವ ತರ ಜನರು ಯಾವ್ಯಾವ ತಪ್ಪುಗಳು ಮಾಡ್ಬಾರ್ದು. ಈಗ ಆಯ್ತು ಏನೋ ಮಾಡ್ಬಿಟ್ಟಿದ್ದಾರೆ, ಎಷ್ಟೋ ಜನ ಮಾಡ್ಬಿಟ್ಟಿರ್ತಾರೆ ಅನ್ಕೊಳ್ಳಿ, ಕೋಳಿ ಫಾರ್ಮ್ ನ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ಜನರು ಯಾವ ತಪ್ಪು ಮಾಡ್ಬಾರ್ದು? ಕೋಳಿ ಫಾರಂ ಮಾಡ್ಬೇಕು ಅಂತಂದಾಗ ಪೂರ್ವ ಪಶ್ಚಿಮವಾಗಿ ಇರ್ಬೇಕು. ಒಂದ್ ಫಾರಂಗೆ ಒಂದ್ ಫಾರಂಗೆ 40 ಅಡಿ ಡಿಸ್ಟೆನ್ಸ್ ಇರ್ಬೇಕು, ಬೇಡ 30 ಅಡಿ ಡಿಸ್ಟೆನ್ಸ್ ಇರ್ಬೇಕು. ಆಮೇಲೆ ಅದೆಲ್ಲವೂ ಈಗ ಆಲ್ಟರ್ನೇಟ್ ಬಂದದೆ. ನನಗೆ ಈಗ ಆಲ್ಟರ್ನೇಟ್ ಬಂದದೆ ಅಂತಂದ್ರೆ ಎಲ್ಲ ಸ್ವಿಚ್ ಮುಖಾಂತರನೇ ಮಾಡ್ತಾರೋ ಕೋಳಿ ಫಾರಂ. ನನಗೇನು ಈಗ ಕೋಳಿ ನೀರ್ ಕುಡಿಕುವೆ ಇದು ಕುಡ್ದೆ ಇಟ್ಕೊ ಬಾಯಿ ಆಗ್ತಾ ಇಟ್ಕೊ ನೀರ್ ಕುಡ, ಅದು ನನಗೆ ಸಮಾಧಾನ ಇಲ್ಲ. ಹಂಚಿನಿಂದ ಮಾಡಿದಾಗ, ಹಂಚಿನ ಫಾರಂ ಮಾಡಿದಾಗ ನಮ್ಗೆ ಪೂರಾ ಲಾಸ್ ಆಗುದಿಲ್ಲ. ಹೌದು ಸರ್, ಒಪ್ಕೋತೀನಿ. ವೆದರ್ ಅಂತ ಈಗೇನೋ ನಾವು ಮಾರ್ಚಲ್ಲಿ ಕೋಳಿ ಮಡಗಿರ್ತೀವಿ, ನಾವು ಒಂದ್ ಹಂತಕ್ಕೆ ಬಂದ್ಬಿಟ್ಟಿರ್ತದೆ, 25 ದಿನ ಆಗಿರ್ತದೆ. ನಮ್ಮ ಅದೃಷ್ಟನೋ ಏನೋ ಹವಾಮಾನ ವೈಪರೀತ್ಯ ಮಳೆ ಬಂದ್ಬಿಡ್ತದೆ. ಆಗ ಏನ್ ಮಾಡಿದ್ರು ನಾವು ಫಾರಂ ಆದಾಯ ಮಾಡಕ್ ಆಗುದಿಲ್ಲ. ಆ ಸಂದರ್ಭದಲ್ಲಿ ಮಳೆ ಬಂದಂತ ಅವಕಾಶದಲ್ಲಿ, ಯಾಕೆಂದ್ರೆ ಕೋಳಿ ಯಾವಾಗ್ಲೂ ಹೀಟಲ್ಲೇ ಇರ್ತದೆ. ಆ ದಿಢೀರ್ ಮಳೆ ಬಂದಾಗ ಒಂದ್ 3 ದಿನ 2 ದಿನ ತಂಪು ಬಂದ್ಬಿಡ್ತದೆ, ಇಲ್ಲ ಯಥೇಚ್ಛವಾಗಿ ಹೀಟ್ ಜಾಸ್ತಿ ಆಗೋಯ್ತದೆ. ಆಗ್ಲೂ ನಾವು ಎಡವಟ್ ಮಾಡ್ಕೊಂಡಿವಿ. ನನ್ನ ಅನುಭವದಲ್ಲಿ ಎಡವಟ್ಟು ಆಗಿರ್ತದೆ ಸರ್. ಈಗ ಇಷ್ಟು ಸರಿ, ಅದ್ರ ಜೊತೆಗೆ ನಿಮ್ಮ ಅನುಭವದಲ್ಲಿ ನೀವು ಲಾಸ್ ಮಾಡ್ಕೊಂಡಿರ್ತಾರ, ನೀವು ಯಾವ ಕಡೆಯಿಂದ ಲಾಸ್ ಮಾಡ್ಕೊಂಡಿದ್ದೀರಿ, ನಿಮ್ಗೆ ಏನ್ ಅನುಭವ ಆಯ್ತು ಹೇಳಿ? ಹೌದೌದು, ನಾನು ಈಗ ಓದ್ ಬ್ಯಾಚ್ ಅಲ್ಲಿ ಒಂದ್ಸರಿ ತಕ್ಕಡಿಲೇ ಮೋಸ ಹೋಗಿದ್ದೀನಿ. ತಕ್ಕಡಿಲೂ ಮೋಸ ಹೋಗಿದ್ದೀನಿ. ಜನ ಅದ್ರಲ್ಲಿ ಹುಷಾರಾಗಿರ್ಬೇಕು ಅಂತ ಹೇಳ್ತೀರಾ ನೀವು? ಅದು ಹುಷಾರಲ್ಲ, ಸ್ವಂತ ತಕ್ಕಡಿನೇ ತಂದು ಮಡಿಕೋಬೇಕು. ಆ ತಕ್ಕಡಿಲ್ ಮೋಸ ಅಂತಂದ್ರೆ 25 ತಕ್ಕಡಿ ಬರುವ 25 30,000 ಲಾಸ್ ಆಗದೆ. ಅದ್ರಲ್ಲೂ ಎಚ್ಚರಿಕೆ ಇರ್ಬೇಕು. ಆಮೇಲೆ ಕೋಳಿ ಫಾರಂಗೆ ನಾವು ಮರಿ ಬಿಟ್ಟುತ್ತಾವಿಂದಾನೆ ಅಲ್ಲಿ ಜಾಗೃತರ ಇರ್ಬೇಕು. ಅಲ್ಲೇ ಕಣ್ಣಾಡಿಸ್ತಾ ಇರ್ಬೇಕು ದಿನ, ಏನು ಎತ್ತ ನಾಯಿ ಬತ್ತೆ, ಅಲ್ಲಿ ನಂಬಿಕೆ. ಕೋಳಿ ಫಾರಂ ಹಾಕಿದೀನಿ, ಒಂದ್ ನಂಬಿಕೆ. ಈಗ ನಾವು ವ್ಯವಸಾಯ ಮಾಡಿದಾಗ ಹೆಂಗ್ ನಂಬ್ತೀವೋ ಹಂಗೆ ಕೋಳಿ ಫಾರಂ ಅಲ್ಲೂ ದಿನ ಅಲ್ಲಿ ನೋಡ್ತಾ ಹೋಯ್ತಾ ಬಂತಾದಾಗ ನಮ್ಗೆ ಅದು ಒಂದಷ್ಟು ಒಂದು ಅನುಭವನು ಕೊಡ್ತದೆ. ಬಟ್ ಇಲ್ಲಿ ಕೋಳಿ ಫಾರಂ ಅಂತ ಕೋಳಿ ಫಾರಂ ಮಾಲೀಕರು ಉದಾಸೀನನು ಮಾಡ್ತಾರೆ. ಬತ್ತದ್ ಬಿಡ್ಲಾ ನೋಡೋಣ. ಈಗ ನಮ್ ಸ್ವಭಾವ ಹಂಗೆ, ನನ್ನನ್ನು ಸೇರ್ಸಿ ಹೇಳ್ತಾರೆ, ನೋಡೋಣ ಬಿಡ ಈ ತಾಸಾರ ಉದಾಸೀನ ಮರಿ ಅಂತ ಬಿಟ್ಟ ಮೇಲೆ ಇರಬಾರ್ದು. ಆಯ್ತಪ್ಪ, ಈಗ ಗ್ಯಾಸ್ ಖಾಲಿ ಐತೆ. ಈಗ ನಮ್ದು ಗ್ಯಾಸ್ ಬೋರ್ಡಿಂಗ್ ಮಾಡ್ಕೊಂಡಿವಿ, ಗ್ಯಾಸ್ ಖಾಲಿ ಐತೆ. ಈಗ ಚಳಿಗಾಲ, ಡಬಲ್ ಈ ಗ್ಯಾಸ್ ಬೇಕು. ಅದ್ರ ಕಡೆ ಗಮನ ಕೊಡ್ಬೇಕು. ಆಯ್ತಪ್ಪ, ಸಾಯ್ತಾ ಇರ್ತವೆ ಜಾಸ್ತಿ, ಕೆರೆ ಜಾಸ್ತಿ ಮಾಡ್ಬೇಕು. ದಿನಕ್ಕೆ 1 ಸಾವಿರ ಅಚ್ಚುಕಟ್ಟೆ ಕೆರಿಬೇಕು. ಅದಕ್ಕೆ ವ್ಯವಸ್ಥಿತವಾಗಿ ಕೆರಿಬೇಕು. ಬಟ್ ಅವು ಎಲ್ಲಿ ಯಾಕೆ ಸಾಯ್ತಾ ಇದಾವು ಅವ್ರು ಸೂಪರ್ವೈಸರ್ ಬರ್ತಾರೆ, ಅಲ್ಲಿ ಮಾಹಿತಿ ತಗೋಬೇಕು. ಬಟ್ ನಾವು ಎಲ್ಲವೂ ಸೇರಿ ಮಾಡ್ದಾಗ್ಲೂ ಫೇಲ್ ಆಗದೆ. ಅವರು ಹೇಳ್ದಂಗೂ ಮಾಡಿದೀವಿ, ನಮ್ಮ ದುಡಿಮೆ ಹೆಚ್ಚಿನ ಶ್ರಮ ಹಾಕೂ ಮಾಡಿದ್ದೀವಿ, ಆದ್ರೂ ಫೇಲ್ ಆಯ್ತದೆ. ಏನಕ್ಕೆ ಫೇಲ್ ಆಯ್ತದೆ ಅಂತಂದ್ರೆ ಅದು ನಮಗೂ ಉತ್ತರ ಸಿಗ್ತಾ ಇಲ್ಲ, ಅವ್ರಿಗೂ ಉತ್ತರ ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಕಂಪ್ನಿಯವರು ಏನ್ ಮಾಡ್ಬೋದು, ಕೋಳಿ ಫಾರಂ ಮಾಲೀಕರಿಗೆ ಯಾವ ರೀತಿ ಹೆಲ್ಪ್ ಮಾಡ್ಬೋದು. ಬಟ್ ಆದಾಯ ನಮ್ಮಿಂದ ಮಾಡ್ತಾರೆ, ಬಟ್ ಅವರಿಂದನೂ ನಾವು ಮಾಡಿರ್ತೀವಿ. ಈ ಸಂದರ್ಭದಲ್ಲಿ ಅವರು ನಮ್ಮನ್ನ ಜೊತೆಗೆ ತಗೋಬೇಕು. ಎರಡನೇದಾಗಿ, ಈ ರೈತ ಕೋಳಿ ಅಂತ ಕೋಳಿ ಫಾರಂಗೆ ನಾವು ಹೊರಟಾಗ ಅಲ್ಲಿ ಅನಾವಶ್ಯಕವಾಗಿ ಯಾವುದೇ ವಿಧವಾದಂತದ್ದನ್ನ ಇಟ್ಕೋಬಾರದು. ಅವ್ರು ಬರುದು, ಇನ್ನೊಬ್ರು ಬರುದು, ಇದೆಲ್ಲವೂ ಇಟ್ಕೋಬಾರದು. ಒಳಗಡೆನೆ ಇಟ್ಕೋಬಾರದು ನನ್ನ ಅನುಭವದಲ್ಲಿ. ಈಗ ಇನ್ನೊಂದ್ ಏನಾದ್ರು ತುಂಬಾ ಎಕ್ಸ್ಪೀರಿಯನ್ಸ್ ಆಗಿರುವಂತದ್ದು, ಇಲ್ಲ ನಿಮ್ಮ ಅಕ್ಕಪಕ್ಕ ಫಾರಂಗಳನ್ನ ನೀವು ನೋಡಿರೋದು? ಈಗ ನಮ್ ತಾಲೂಕಿನ ನಾನು ಊರ್ ಮರ್ತಿದ್ದೀನಿ, ನಾನು ಬೇವ್ರ ಕಡೆ ರೂಟ್. ಅದು ನಮ್ಗೆ ಗೊತ್ತಿರೋರು, ಅವರು ನಮ್ಗೊಂದ್ಸರಿ ಫೀಡ್ಸ್ ತಂದು ಹಾಕಿದ್ರು. ಅವ್ರ ಫಾರಂಗೆ ಉದಾಸೀನ ನಾಯಿ ನುಗ್ಬಿಡ್ತು. ಆ ನಾಯಿ ನುಗ್ದಾಗ ಎಷ್ಟು ಅನಾಹುತ ಆಯ್ತು ಅಂತಂದ್ರೆ, ಆ ಸಾರಿ ಆದಾಯ ನಿರೀಕ್ಷೆ ಮಾಡ್ಲೇ ಇಲ್ಲ ಆ ಮಾಲೀಕ. ಅದು ನಾಯಿ ನುಗ್ತು ಅಂತಂದ್ರೆ ನಾಯಿ ನುಗ್ಗುದ್ದು ಒಂದಲ್ಲ, ನಾಯಿ ಎಷ್ಟು ತಿಂದವೆ ಅನ್ನೋದೇ ಲೆಕ್ಕಕ್ಕಿಲ್ಲ. ಎಷ್ಟು ಕೋಳಿ ಸಾಯಿಸಿತ್ತು ಸರ್? ಎಷ್ಟು ಲಕ್ಷ ಲಾಸ್ ಆಯ್ತು ಆ ಸರಿ? ಏನಿಲ್ಲ, ಆ ಮಾಲೀಕನಿಗೆ 70,000 ರಿಂದ 80,000 ಲಾಸ್ ಆಗದೆ. 80,000 ಲಾಸ್ ಅಂದ್ರೆ ಈ ತರ ಆಗುತ್ತೆ ಕೋಳಿ ಫಾರ್ಮ್ ಅಲ್ಲಿ. ಗೊತ್ತಾಗಲ್ಲ. ಈಗ ನೋಡಿ, ಈಗ ನಾಯಿ ನುಗ್ಗಿದ್ದು ಇದೆಲ್ಲ ಜನರಿಗೆ ಗೊತ್ತಿಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಈಗ ಇದು ನೀವ್ ಹೇಳ್ತಾ ಇದೀರಾ, ಯಾಕಂದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಯಾರು ಎಕ್ಸ್ಪೆಕ್ಟೇ ಮಾಡಲ್ಲ. ಲಾಸ್ ಅಂದ್ರೆ ಏನೋ, ಕೋಳಿ ಫಾರಂ ಅಲ್ಲಿ ಏನೋ, ಇಲ್ಲ ಕೋಳಿ ದಪ್ಪ ಆಗಲ್ವೇನೋ, ಇಲ್ಲ ಕೋಳಿ ಜಾಸ್ತಿ ವೆಯ್ಟ್ಸ್ ಬರಲ್ವೇನೋ,
ಅದರಿಂದ ಲಾಸ್ ಆಗ್ಬೋದು. ಆದ್ರೆ ಈ ತರನು ಲಾಸ್ ಆಗುತ್ತೆ. ಎಷ್ಟು ಕೋಳಿ ಸುತ್ತಾಗಿರ್ಬೋದು ಸರ್ ಅಂದಾಜ್ ಅವತ್ತ? ಆ ಸಾರಿ ಆ ಫಾರಂ ಇದನ್ನೇ ತಿನ್ಸಾಕವೆ. ಓಕೆ ಅಷ್ಟು ಅಂದ್ರೆ ಒಂದ್ 500,000 ಕೋಳಿ ಸಾಯ್ತಾ? ಇಲ್ಲ, ಈ 1500 ಕೋಳಿ ಎಷ್ಟು ತಿಂದವೆ. ಓಕೆ ಸುಮಾರು ಗಂಟ್ಕಟ್ಲೆ. ಅವು ಸಣ್ಣ ಮರಿ ಅಲ್ವಾ, ಬ್ರೂಡಿಂಗ್ ವ್ಯವಸ್ಥೆಯಲ್ಲಿ ನುಗ್ದಾಗ ಅವೇನು ಹಿಡಿದು ಒಗಿತವೆ. ಸೊ ಈ ತರ ಕೋಳಿ ಫಾರಂಗೆ ಕೋಳಿ ತಿಂತವೆ ನಾಯಿ. ಆ ಫಾರಂಗೆ ಹೋಯ್ತು ಅಂತಂದ್ರೆ ಆ ಮರಿ ಎತ್ಕೋದಿಲ್ಲ. ಇದು ಮೂಲ ಕಾರಣ. ಆ ಫಾರಂಗೆ ನಾಯಿ ಹೋಯ್ತು ಅಂದ್ರೆ ಆ ಮರಿಗೆ ಏನೇ ಡೆವಲಪ್ ಮಾಡಿ ನೀವು ಯಾವ ಕಾರಣಕ್ಕೂ ಇಂಪ್ರೂವ್ ಆಗುದೇ ಇಲ್ಲ ಅವು. ಸೊ ಇದೊಂತರ ಘಟನೆಗಳು, ಇದೊಂಥರ ಒಂದು ಜನರಿಗೆ ಒಂದು ನಾಲೆಡ್ಜ್ ಇದು ಮಾಡಿ ಇದನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ ಅಂತ. ಅದು ಒಂದ್ ಸಮಸ್ಯೆ ಅಂತೀರಾ. ಫಸ್ಟ್ ನೀರ್ನು ಚೆಕ್ ಮಾಡಿಸ್ಬೇಕು. ನೀರು ಆ ಮಾಲೀಕ ಆ ಕೋಳಿ ಫಾರಂ ಕೊಡುವಂತ ನೀರು ಯಾವ ಮಟ್ಟದಲ್ಲಿ ನೀರಿದ್ದು ಕೋಳಿ ಫಾರಂಗೆ ಕೋಳಿಗೆ ಯೂಸ್ ಆದದೆ, ಇದು ಇಂಪಾರ್ಟೆಂಟ್. ಬಟ್ ಇದ್ರ ಜೊತೆಗೆ ಕೋಳಿ ಫಾರಂ ಮಾಡುವಂತ ರೈತನ ಮಗ ಸ್ವಲ್ಪ ಎತ್ತರವಾದ ಪ್ರದೇಶದಲ್ಲಿ ಮಾಡ್ಬೇಕು. ಎತ್ತರವಾದ ಪ್ರದೇಶದಲ್ಲಿ ಮಾಡ್ಬೇಕು. ಮಳೆ ಬಂದಾಗ ಇದಾಗಲ್ಲ ಅಂತ. ಆಮೇಲೆ ಈಗ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ಕೇಳಿ, ಕೋಳಿ ಫಾರಂ ಬ್ಯಾಸ್ಗೆಲಿ ಇಳುವರಿ ಬರುವಷ್ಟು ಯಾವ ಟೈಮಲ್ಲೂ ಬರುದಿಲ್ಲ. ಈಗ ಬೇಸಿಗೆಲಿ ಏನೇನೋ ಬ್ಯಾಸ್ಗೆ ಬಿಸ್ಲು ಅಂತ ಇರ್ತೀವಿ. ಕೋಳಿಗ್ ಬೇಕಾಗಿರೋದು ಈಟು. ಅಲ್ಲಿ ಸ್ಪ್ರಿಂಕ್ಲರ್ ಅಳವಡಿಸ್ಕೊಂಡು ಕರೆಕ್ಟ್ ಆಗಿ ವ್ಯವಸ್ಥಿತವಾಗಿ ಆ ನೀರೆಲ್ಲ ಹೋಗಿ ಅದ್ ತೊಟ್ಟಿ ಮಾಡಿ ವ್ಯವಸ್ಥಿತವಾಗಿ ಮಾಡಿದ್ರೆ ಬ್ಯಾಸ್ಗೆಲಿ 2-3 ಬ್ಯಾಚ ನಿರೀಕ್ಷೆಗಿಂತ ಒಂದ್ ಹೆಜ್ಜೆನೆ ಆದಾಯ ಮಾಡ್ಕೋಬಹುದು. ಕೆಜಿ ಮೋಸ ಮಾಡಿದ್ರು ಅಂತಂದಲ್ಲ ನಮ್ಮ ಫಾರಂ ಅಲ್ಲಿ, ಅದು ನಾವು ಯಾಮಾರದು, ಅವರು ಯಾಮಾರಿದ್ರು. ಬಟ್ ಎಲ್ಲ ಟೋಟಲಿ ನಮ್ಗೆ ಅಮೌಂಟ್ ಕಂಪ್ನಿ ಕಡೆಯಿಂದ ದುಡ್ಡು ಬಿಡುಗಡೆ ಆಯ್ತಲ್ಲ, ಆಗ ಕೆಜಿ ಲೆಕ್ಕ ಹಾಕ್ದಾಗ ನಮ್ಗಾಗ ಅನುಭವನೂ ಇರ್ಲಿಲ್ಲ. ಸೊ ಇದು ನೀವು ಅನುಭವಿಸ್ತರಿಗೆ ಈಗ ಅನುಭವಿಸ್ತರು ಈಗ ಹೇಳ್ತಾ ಇಲ್ಲ, ಹೊಸ ನೀರುಗಳಿಗೆ ಹೇಳ್ತಾ ಇದ್ದಾರೆ. ಹೊಸ ಯುವಕರಿಗೆ ಬಂಡವಾಳ ಹಾಕಿ ಎಲ್ಲೋ ಒಂದು ವ್ಯವಸ್ಥಿತ ಮಾಡ್ಕೋಬೇಕು. ಸರ್ ಈಗ ಲಾಸ್ಟ್ ಈಗ ಇಷ್ಟೆಲ್ಲ ಈಗ ಕೋಳಿ ಫಾರ್ಮ್ದು ಲಾಸ್ಗಳು ಹೇಳಿದೀರಾ, ಏನೇನು ಮಾಡಬಾರ್ದು ಅಂತ ಹೇಳಿದೀರಾ, ಯಾವ್ದಾರ ತಪ್ಪುಗಳು ಎದುರು ಹೇಳಿದೀರಾ. ಸೊ ನೆಕ್ಸ್ಟ್ ಫೈನಲ್ ಆಗಿ ಲಾಸ್ಟ್ ಏನ್ ಹೇಳ್ತೀರಾ ಸರ್ ಕೋಳಿ ಫಾರ್ಮ್ದು? ಈಗ ಜನರು ಹೊಸಬ್ರು ಮಾಡೋರ್ಗೆ ಏನ್ ಹೇಳ್ತೀರಾ ಲಾಸ್ಟ್ ಒಂದು ಫೈನಲ್ ಟಚ್ ಅಪ್? ಸರ್ ನನ್ನ ಆತ್ಮೀಯ ರೈತ ಮಕ್ಕಳಿಗೆ ಕೋಳಿ ಫಾರಂ ಅಲ್ಲಿ ಲಾಸ್ ಅಂತೂ ಇಲ್ಲ. ನಿಮ್ಮ ಬಂಡವಾಳಗೆ, ನಿಮ್ಮ ಹಾಕಿದ್ದ ಕೂಲಿಗೆ, ನೀನ್ ಇನ್ನೆಲ್ಲ ಹೋಗಿ ಬೆಂಗಳೂರಲ್ಲಿ ದುಡಿದು 12,000ಕ್ಕೆ ಇವೆಲ್ಲವೂ ವರ್ಷದ ಟಾರ್ಗೆಟ್ ಲೆಕ್ಕ ಹಾಕೊಂಡಾಗ ಅಲ್ಯಾವ್ದೋ ಆಯ್ತು ಗೌರ್ಮೆಂಟ್ ಅಫ್ಸಿಯಲ್ಲೇ ಅನ್ಕೊಳ್ಳಿ. ನೀವು ಗೌರ್ಮೆಂಟ್ ಅಫ್ಸಿಯಲ್ಲಿ ಸೇರಿಸ್ಬೇಕು ಅಂದ್ರೆ 50 ಲಕ್ಷ ಕೊಡ್ಬೇಕು. 25 ಲಕ್ಷ ಹಾಕಿದ್ರೆ ಆರಾಮಾಗಿ ಇಲ್ಲೇ ಸಾಲ ಮಾಡಿಬೋದಲ್ಲ, ಸಾಲ ಹೊಡೆಸ್ಕೊಂಡಂಗೆ ಇರ್ಬೋದು ಇಲ್ಲೇ. ಇದೆಲ್ಲವೂ ಕ್ರೋಢೀಕರಿಸ್ತಾ ಅಲ್ಲಿ ನಂಬಿಕೆ ಇಡ್ಬೇಕು. ಬಟ್ ಎಲ್ಲದಕ್ಕೂ ಶ್ರದ್ಧೆ ಇರ್ಬೇಕು. ಆ ಫಾರಂ ಬಂಡವಾಳ ಹಾಕಿರೋದಕ್ಕೆ ನಂಬಿಕೆ ಇರ್ಬೇಕು. ನಮ್ಮನ್ನ ನಾವು ತೊಡಗಿಸ್ಕೋಬೇಕು. ಆಟೋಮೆಟಿಕ್ ಆಗಿ ಎಲ್ಲವೂ ಆಯಾಯ ಅಲ್ಲಿ ತೊಡಗಿಸ್ಕೊಂಡಾಗ ಅಲ್ಲೇನು ಏರ್ಪೇರ್ ಆಯ್ತು, ಮರಿಗೆ ಏನಾಯ್ತು, ಕೋಳಿ ಯಾಕೆ ಸಾಯ್ತಾ ಇದ್ದದು, ನಾಯಿ ಹಾಕ್ಬೋದು, ಎಲ್ಲವೂ ಅಲ್ಲಿ ನಮ್ ಕಣ್ಣೆದುರಿಗೆ ನಡೀತಾ ಇರ್ತದೆ. ಅವ್ಯವಸ್ಥಿತವಾಗಿ ಮಾಡಿದಾಗ ಆದಾಯ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಅದ್ರಲ್ಲಿ ಜಮೀನಿದ್ರೆ ಇನ್ನೊಂದ್ ಹೆಜ್ಜೆ ಮುಂದೆಗೆ ಮಾಡ್ಬೋದು. ಓಕೆ ಸರ್, ಆಯ್ತು ಸರ್, ತುಂಬಾ ಥ್ಯಾಂಕ್ಸ್ ಸರ್, ನಿಮ್ಗೆ ಧನ್ಯವಾದಗಳು. ಥ್ಯಾಂಕ್ಸ್ ಕಣ. ಈ ವಿಡಿಯೋದ ಮುಖಾಂತರ ಎಷ್ಟೋ ಜನರುಗಳು ನೋಡಿ ಅವರು ಏನಾದ್ರು ಪಾಠ ಕಲಿತಾರೆ ಅನ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ ಸರ್.